ನಮಸ್ತೆ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಕೆಲವರು ಕನಸು ಕಾಣ್ತಾರೆ, ಇನ್ನು ಕೆಲವರು ಕನಸು ಕಂಡಿದ್ದನ್ನ ಬೆನ್ನು ಹತ್ತುತ್ತಾರೆ. ಇನ್ನು ಕೆಲವರು ಕನಸು ಕಂಡು ಅದನ್ನು ಬೆನ್ನು ಹತ್ತಿ ಕೊನೆಗೆ ಹಠ ತೊಟ್ಟು ಅವರು ಅಂದುಕೊಂಡ ಗುರಿಯನ್ನ ತಲುಪ್ತಾರೆ. ಈ ಮೂರನೇ ಅವರಿದಾರಲ್ಲ, ಅವರು ಬಹಳ ಅಪರೂಪ, ಅಂದುಕೊಂಡಿದ್ದನ್ನ ಸಾಧಿಸುವಂತವರು. ಸೊ ಅಂತಹ ಅಪರೂಪದ ಸಾಧಕ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್, ಕನ್ನಡದ ಬಹುಬೇಡಿಕೆಯ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಬಹುಬೇಡಿಕೆಯ ಸ್ಟಂಟ್ ಕೊರಿಯೋಗ್ರಾಫರ್. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬರೀ ಸ್ಟಂಟ್ ಕೊರಿಯೋಗ್ರಫಿ ಅಷ್ಟೇ ಅಲ್ಲ, ಅದರ ಹೊರತಾಗಿ ಅವರು ನಿರ್ದೇಶಕರಾಗಿಯೂ ಕೂಡ ಗುರುತಿಸಿಕೊಂಡ್ರು. ಈಗ ಒಂದು ಸಿನಿಮಾ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಸೊ ಎಸ್, ನಮ್ಮ ಜೊತೆ ಇದ್ದಾರೆ ರವಿ ವರ್ಮ ಸರ್. ಸರ್ ನಮಸ್ತೆ, ಹೇಗಿದ್ದೀರಿ? ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಖುಷಿ ಇದೆಯಾ? ನೆಮ್ಮದಿ ಓಕೆ, ಸಂತೃಪ್ತರಾಗಿದ್ದೀರಾ? ಓಕೆ, ನೀವ್ ಏನ್ ಅನ್ಕೊಂಡಿದ್ರಿ ಆ ಗುರಿಯನ್ನು ತಲುಪಿದ್ರಿ ಅಂತ ಅನ್ಸುತ್ತೆ? ಯಾವ್ದು ಅನ್ಕೊಂಡಿಲ್ಲ ಸರ್. ಯಾವ್ ಸಿಗ್ತಾ ಇದೆ ಅದ್ರ ತಕ್ಕ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇದೇ ಬೇಕು ಅದೇ ಬೇಕು ಅನ್ನೋದು ಯಾವ್ದು ಇಲ್ಲ. ಓಕೆ, ಯಾವ್ದು ಸಿಗುತ್ತೆ ಅದ್ರ ಜೊತೆ ಹೋಗ್ತಾ ಸೊ ಸಿಕ್ಕಿದ್ದು ಸಿಕ್ಕಿದ್ದನ್ನ ಅದನ್ನ ಸಾಧನೆ ಮಾಡ್ಕೊಂಡು ಅದನ್ನ ಏನಾದ್ರೂ ಆಗಲಿ ಅದ್ರ ಒಂದು ಸ್ಥಾನಮಾನ ಸಕ್ಸಸ್ ತಗೊಂಡು. ಓಕೆ ಓಕೆ, ಸೊ ನಿಮ್ ಜರ್ನಿ ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ನಾನು ಲೆಕ್ಕ ಹಾಕೊಂಡ್ರ ಪ್ರಕಾರ 3 decades, 3 ದಶಕ, 30 ವರ್ಷ, 1995 ಒಬ್ಬ ಸ್ಟಂಟ್ ಅಸೋಸಿಯೇಟ್ ಆಗಿ ಜರ್ನಿ ಶುರು ಮಾಡಿದ್ವಿ. ಇವತ್ತು ಕನ್ನಡದಲ್ಲಿ ಕಳೆದ ವಾರ ರಿಲೀಸ್ ಆಗಿದ್ದಂತಹ 45 ಸಿನಿಮಾ ಆಗಿ ಸ್ಟಂಟ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ವಿ. ಅಲ್ಲಿವರೆಗೂ ಬಂದು ನಿಂತಿದೆ. ಹೇಗನ್ಸುತ್ತೆ ನಿಮ್ಮ ಜರ್ನಿಯನ್ನ ನೀವೇ ಒಂದ್ಸಲ ತಿರುಗಿ ನೋಡಿದಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಸ್ವಲ್ಪ ಖುಷಿ ಆಗುತ್ತೆ ಒಂದ್ಸರಿ ನೋಡಿದ್ರೆ. ಇಷ್ಟು ಏನಂತರ ಅಪ್ ಅಂಡ್ ಡೌನ್ಸ್ ಎಲ್ಲ ನೋಡ್ಕೊಂಡು ನಾವು ಮೇಲೆ ಬಂದಿರೋದು ಏನೋ ಒಂಥರ ಖುಷಿ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಲೈಫಲ್ಲಿ ಏನೇ ಆಗ್ಲಿ ಸುಲಭವಾಗಿ ಸಿಗ್ಬಿಟ್ರೆ ಅದ್ರಲ್ಲಿ ಮಜಾ ಆಗಲ್ಲ ಸರ್. ಕಷ್ಟಪಟ್ಟು ತಗೊಳ್ಳೋದ್ರಲ್ಲಿ ಇದೆಯಲ್ಲ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಒಂದು ಬೇರೆ, ಅದಕ್ಕೆ ಬೆಲೆ ಕಟ್ಟಕ್ಕ. ಇವಾಗ ಒಂದು ನಾನೇನು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಂದು ಗಾಡಿ ಇರ್ಬೋದು, ಮನೆ ಇರ್ಬೋದು, ಪೊಸಿಷನ್ ಇರ್ಬೋದು, ಒಂದು ಸಿನಿಮಾ ಮಾಡೋವಂಥ ಒಂದು ಅವಕಾಶಗಳಿರ್ಬೋದು, ಅದಕ್ಕೆ ಅಂತ ಒಂದು ಸ್ಟ್ರಗಲ್ ಮಾಡ್ತೀವಿ. ಆ ಸ್ಟ್ರಗಲ್ ಅಲ್ಲಿ ಏನೋ ಒಂದು ಆನಂದ. ಬಟ್ ಏನಂದ್ರೆ ಆ ಸ್ಟ್ರಗಲ್ ಮಾಡ್ಬೇಕಾದ್ರೆ ಒಂದಷ್ಟು ಫ್ರಸ್ಟ್ರೇಷನ್ಗಳೆಲ್ಲ ಆಗುತ್ತೆ. ನಾವೆಲ್ಲೂ ಕುಗ್ಗದೆ ಒಂದೇ ಫೋಕಸ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಕ್ಕೇ. ಓಕೆ ಓಕೆ, ಆ ಸಕ್ಸಸ್ ನಿಮಗೆ ಸಿಕ್ಕಿದೆ. ಬಟ್ ನಿಮ್ಮ ಡೆಸ್ಟಿನಿ ಇದೆ ಅಂತ ಅಂದ್ರೆ ಸಿನಿಮಾ ಅಥವಾ ಸಿನಿಮಾದಲ್ಲಿ ನಾನೊಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ ಅಥವಾ ಸರ್ ಯಾವ್ದು ಇಲ್ಲ ಸರ್. ನಾನು ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಓಕೆ, ನಾವು ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡ್. ಆಟೋ ಓಡಿಸ್ಕೊಂಡು ಕೆನರಾ ರಿಕವರಿ ಅಂತ ಒಂದು ಸೀಸಿಂಗ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ವಿ. 5-6 ವರ್ಷ ಆಟೋ ಓಡಿಸ್ತೀನಿ. ಅದಾದ್ಮೇಲೆ ಅದು 5 years ಸೀಸಿಂಗ್ ಕೆಲಸನೇ ಮಾಡ್ಕೊಂಡು ಅದೆರಡೂ ಮಾಡ್ತಾನೆ ನಮ್ಮ ಬ್ರದರ್ ಕಡೆಯಿಂದ ನಾನು ಕಾಲ್ ಫಾರ್ಮ್ ವೈಟ್ ಹೌಸ್. ಅವಾಗ ನಾನು ಹೋಗಿ ಜಾಯ್ನ್ ಅಷ್ಟೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿಲ್ಲ. ಬಟ್ ಇವತ್ತು ನೀವು ಬೆಳೆದಿದ್ರಿ. ಬಟ್ ಹೇಳ್ಬೇಕಂದ್ರೆ ನಾನು ಈ ಕೆಲಸ ಬರೋದಕ್ಕಿಂತ ಮುಂಚೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಓಕೆ, ಪೊಲೀಸ್ ಕೆಲಸ ಸಿಗ್ಬೇಕು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೆ. ಎಂಪ್ಲಾಯ್ಮೆಂಟ್ ಆಫೀಸ್ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದ್ದೆ. ಜನತಾ ಬಜಾರಿಗೆ, ಆಮೇಲೆ ನಮ್ಮ ಡಬಲ್ ರೋಡ್ ಎಂಪ್ಲಾಯ್ಮೆಂಟ್ ಆಫೀಸ್ ಎಷ್ಟು ವರ್ಷ ಸುತ್ತಾಡಿದ್ವಿ. ಆ ಕಾರ್ಡ್ಗಳನ್ನೆಲ್ಲ ಹುಷಾರಾಗಿ ಇಟ್ಕೊಂಡು ರಿನಿವಲ್ ಮಾಡಿಸ್ಕೊಂಡು ಎಲ್ಲಾ ಪ್ರಯತ್ನ ಪಡ್ತೀವಿ. ನಮ್ಮ ಮನೆ ಬಳಿ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ, ಈ ಕೆಲಸ ಸಿಕ್ಕಿಲ್ಲ. ಬಟ್ ಸಿಕ್ಕಿದ್ದನ್ನ ಹೆಂಗ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಇಂಡಸ್ಟ್ರಿಗೆ ನಿಮ್ ಅವಶ್ಯಕತೆ ಇತ್ತು. ಅವತ್ತೇನಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ರವಿ ವರ್ಮ ಅವ್ರು ಹೋಗಿದ್ರೆ ಈ ತರ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಸಿಕ್ತಿದ್ರ? ಸೊ ಬಹುಶಃ ದೇವ್ರ ಅದನ್ನ ನಿರ್ಧಾರ ಮಾಡಿರ್ತಾನೆ. ಯಾವಾಗ್ಲೂ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತಾರೆ. ಪೂರ್ವ ಜನ್ಮದ ಫಲಾಫಲಗಳು ಈ ಜನ್ಮಕ್ಕೆ ಬರುತ್ತೆ. ಏನ್ ಆಗ್ಬೇಕು ಅಂತ ಇರುತ್ತೆ ಅದು ಖಂಡಿತ ಸರ್. ಯಾಕಂದ್ರೆ ತಂದೆ ತಾಯಿ ಅವರು ಪಟ್ಟಿರೋ ಒಂದು ಒಳ್ಳೆತನ, ಅವರ ಒಂದು ಶ್ರಮ, ಅವರು ತಗೊಂಡಿರೋಂತ ಫುಲ್ ಒಂದು ಏನಂತಾರೆ ಸರ್ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರ ಮಕ್ಳುಗಳಿಗೆ ಸಿಕ್ಕಿದೆ ಅನ್ನೋದ್ರಲ್ಲಿ ಅವನಂತ ನಾನು. ಮತ್ತೆ ಅವ್ರು ಮಾಡಿರೋ ಪುಣ್ಯನೇ ನಾವು ಅನುಭವಿಸ್ತಾ ಇದ್ವಿ. ಓಕೆ, ಅಷ್ಟೇನೇನು. ಓಕೆ, ಸೊ ನಿಮ್ ಜರ್ನಿ ಈಗ ರಕ್ಕಸಪುರದವರೆಗೂ ಬಂದಿದೆ. ನೀವು ಒಬ್ಬ ನಿರ್ಮಾಪಕರಾಗಿದ್ದೀರಿ. ರಾಜ್ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಸೊ ರಕ್ಕಸಪುರದವಳು ಹೇಗ್ ಶುರುವಾಗಿದ್ದು, ಮತ್ತೆ ರಾಜ್ಬಿ ಶೆಟ್ಟಿ ಅಂತ ಒಬ್ಬ ಕಲಾವಿದನ್ನ ಈ ಸಿನಿಮಾದೊಳಗೆ ಹೆಂಗ್ ತಗೊಂಡಿದ್ದು ನೀವು? ಸರ್ ಏನಿಲ್ಲ, ನಾನು ಡೈರೆಕ್ಷನ್ ಮಾಡ್ಬೇಕು ಅಂತ ಫಿಕ್ಸ್ ಆದಾಗ ಸ್ಕ್ರಿಪ್ಟ್ ಕೂತ್ಕೊಂಡಿದ್ವಿ ನನ್ನ ಟೀಮ್ ಅಲ್ಲಿ. ರವಿ ನನ್ಗೆ ಹಿಂಗೆ ಪರಿಚಯ ಆದಾಗ ಪ್ರೇಮ್ ಸರ್ ಟೀಮ್ ಕಡೆಯಿಂದ ನನ್ಗೆ ರವಿ ಪರಿಚಯ. ವಿಲನ್ ಡಿಸ್ಕಷನ್ ಮುಂಚೆನೆ, ವಿಲನ್ ಸಿನಿಮಾದಲ್ಲಿ ಮುಂಚೆ ನಮ್ಗೆ ಪರಿಚಯ ಆಯ್ತು. ವಿಲನ್ ಸಿನಿಮಾ ಮಾಡ್ತಾ ಮಾಡ್ತಾ ರವಿ ಪರಿಚಯ ಆದಾಗ ನಮ್ಮ ಸಿನಿಮಾದು ಸ್ಕ್ರಿಪ್ಟ್ ಕೂತ್ಕೊ ಅಂತ ಹೇಳಿ ಅವನು ಕೂತ್ಕೊಂಡು ಅವನ ಹತ್ರ ಕರೆಕ್ಷನ್ಸ್ಗಳೆಲ್ಲ ಮಾಡ್ಕೊಂಡು 2-3 ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದ. ಅವನೊಂದು ನೀವೇನ್ ಮಾಡ್ಕೊಂಡಿದ್ಯಾ ಲೈಫಲ್ಲಿ ಅದು ಇದು ಅಂತ ಕೇಳಿದಾಗ ಅವನೊಂದು 3 ಲೈನ್ ಅನ್ಕೊಂಡಿದ್ದೀನಿ ಅದು ಇದು ಅಂತ. 3 ಲೈನ್ ನನ್ನ ಹತ್ರ ಓಪನ್ ಆಗಿ ಹೇಳ್ತಾ 3 ಲೈನ್ ಹೇಳಿದಾಗ ನಾನು ಹೇಳ್ತೀನಿ ಈ ಲೈನ್ ತುಂಬಾ ಚೆನ್ನಾಗಿ ಇದ್ರ ಮೇಲೆ ಕೂತ್ಕೊಂಡು
ನೋಡೋಣ ಅಂತ ಹೇಳಿ ಒಂದ್ ಸೈಡ್ ಅವ್ರ ಪ್ಯಾರಲಿ ಅವ್ರ ಪರ್ಸನಲ್ ಅವ್ರು ರೆಡಿ ಮಾಡ್ಕೊಂತಾರೆ ನನ್ನ ಪಾಡ್ ನಾವೆಲ್ಲ ಡೈರೆಕ್ಷನ್ ಮಾಡ್ಕೊಂಡು ಇದಾದ್ಮೇಲೆ ಏನ್ ಮಾಡೋಣ ನಾನೇ ಮಾಡ್ತೀನಿ ಬ್ರೋ ಯಾರು ಸಿಕ್ಕಿಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀವಿ ನೋಡೋಣ ಮಾಡೋಣ ಬಿಡು ದೇವ್ರ ಎಷ್ಟು ಒಂದು ಈ ರೇಂಜಲ್ಲಿ ಮಾಡ್ಬೋದು ಅಷ್ಟೇ ಇನ್ನು ಮಿಕ್ಕಿದ್ದೇನಾದ್ರು ಡಿಜಿಟಲ್ ಅದು ಇದೇನಾದ್ರು ಬಿಸ್ನೆಸ್ ಅಂದ್ರೆ ಅದು ತೊಗೊಂಡಾರ ಒಂದಿಷ್ಟು ಒಳಗೆ ಮಾಡ್ಬೋದು ಅಂತ ಅವನು ಸರಿ ಆಯ್ತು ಮಾಡೋಣ ಬಿಡು ನೋ ಪ್ರಾಬ್ಲಮ್ ಅಂತ ಹೇಳಿ ಸರಿ ಹಂಗೆ ಹೋಗ್ತಾ 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 ನಮ್ದೊಂದು ರುಸ್ತುಮ್ ಆಗುತ್ತೆ ರುಸ್ತುಮ್ ಆದ್ರೆ ಮತ್ತೆ ಅವ್ರ ಸಿನಿಮಾದಾಗ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅವ್ನು ಕೂತ್ಕೊಂಡು ವರ್ಕ್ ಮಾಡ್ದ ಮತ್ತೆ ಅವ್ರ ವಿಲನ್ ಬರುತ್ತೆ ವಿಲನ್ ಮುಗಿತು ಶೂಟಿಂಗ್ ವಿಲನ್ ಮುಗಿದ್ಮೇಲೆ ಅವ್ನು ಮತ್ತೆ ಸೆಪ್ರೇಟ್ ಕೂತ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರಿಗೆ ರಾಜ್ ಬಿ ಶೆಟ್ಟಿ ಕಡೆ ಮೀಟ್ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಹೋಗಿ ರಾಜ್ ಬಿ ಶೆಟ್ಟಿ ಹೋಗಿ ಲೈನ್ ಹೇಳ್ತಾರೆ ಯಾವಾಗ ಇವ್ರು ರಾಜ್ ಬಿ ಶೆಟ್ಟಿ ಹೋಗಿ ಲೈನ್ ಹೇಳ್ತಾರೆ ರಾಜ್ ಬಿ ಶೆಟ್ಟಿ ಅವರು ಓಕೆ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಈ ಥರ ರವಿ ವರ್ಮ ಅಂತ ರವಿ ವರ್ಮ ಕಡೆ ಮಾಡ್ತೀನಿ ಅಂತ ಬೇಕಾದ್ರೆ ನೀನು ಪ್ರೇಮ್ ಗರಡಿಯಿಂದ ಬಂದಿರೋಂಥವು ಕೆಲವರು ಟೆಕ್ನಿಕಲಿ ಚೆನ್ನಾಗಿದ್ದಾರೆ ಮಾಡೋಣ ಅಂತ ಅವ್ರು ಸಿಗ್ಬೇಕು ಸೀದಾ ಬಂದು ರವಿ ನನಗೆ ಇನ್ಫಾರ್ಮ್ ಮಾಡಿ ರವಿ ಮಾಸ್ಟರ್ ನೋಡಿ ಈ ಥರ ಹಿಂಗೆ ರಾಜ್ ಬಿ ಶೆಟ್ಟಿ ಅವ್ರು ಇಷ್ಟಪಟ್ಟಿದ್ದಾರೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಏನು ಸರ್ ಓಕೆ ಹೌದು ಖಂಡಿತ ಓಕೆ ಮಾಡೋಣ ಬನ್ನಿ ಚೆನ್ನಾಗಿದ್ದೀನಿ ಡೆವಲಪ್ ಮಾಡಬೇಕು ನೀವೆಲ್ಲ ನಿಂತ್ಕೊಂಡು ಹಿಂದೆಗಡೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ ಅಂತಂದರೆ ಮಾಡೋಣ ಸರ್ ನಾವು ನಿಂತ್ಕೊಳ್ಳೋದ್ರಲ್ಲಿ ನೀವು ಒನ್ ಆಫ್ ದ ಡೈರೆಕ್ಟರ್ ನೀವು ಅದ್ರ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟರೆ ನಾವೆಲ್ಲ ಒಂದು ಜೊತೆ ಸೇರಿ ಒಂದು ಕುಟುಂಬದ ಥರ ನಾವು ಮೂವ್ ಆಗೋದು ಏನು ಅಂತ ಖಂಡಿತ ಹಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ನನಗೆ ಜೊತೆಗೆ ಸಾಥ್ ಕೊಟ್ಟಿದ್ದು ನನ್ನ KVN ಸಂಸ್ಥೆ ವೆಂಕಟ್ ಅವರು ಮತ್ತೆ ಸುಪ್ರೀತ್ ಅವರು ಇವರಿಬ್ರು ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ಫೈನಾನ್ಷಿಯಲಿ ವಾಟ್ ಎವರ್ ಏನಿದೆ ಈಗ ಅದಾದ್ಮೇಲೆ ನಾನು ಟೆಕ್ನಿಕಲಿ ಎಲ್ಲ ಕುತ್ಕೊಂಡು ನಾವು ಬಿಸ್ನೆಸ್ ಇದೆಲ್ಲ ಮಾತಾಡಲಿಕ್ಕೆಲ್ಲ ನನಗೆ ರಕ್ಷಿತ್ ಪ್ರೇಮ್ ಸರ್ ಮತ್ತೆ ರಕ್ಷಿತಾ ಮ್ಯಾಮ್ ಇಬ್ರು ಸಪೋರ್ಟ್ ಮಾಡಿ ಅದಕ್ಕೆ ಅವ್ರದ ಒಂದು ಪ್ರೆಸೆಂಟ್ಸ್ ಇಟ್ಕೊಂಡು ನಾವು ಇವರೆಲ್ಲ ಜೊತೆ ಸೇರಿ ಒಂದು ಮಾಡಿದ್ದನ್ನೇ ನಾವು ಇನ್ನು ಮಿಕ್ಕಿದ ನಮ್ಮ ಟೆಕ್ನಿಕಲಿ ಟೀಮ್ ಎಲ್ಲ ನನ್ನ ಕ್ಯಾಮ್ರಾಮ್ಯಾನ್ಸು ಡೈರೆಕ್ಟರ್ಸು ಸಾರಿ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಇರ್ಬೋದು ಎಡಿಟರ್ ಇರ್ಬೋದು ಆರ್ಟ್ ಡೈರೆಕ್ಟರ್ ಇರ್ಬೋದು ಆಮೇಲೆ ನನ್ನ ಎಲ್ಲ ರೈಟರ್ಸ್ ಇರ್ಬೋದು ಎಲ್ಲರೂ ಕುತ್ಕೊಂಡು ಜೊತೆಲಿ ನಡೆದ್ವು ಸೊ ನಿಮ್ ಬರ್ಡೇ ಟೈಮಿಗೆ ಟೀಸರ್ ಸೌಂಡ್ ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಏನ್ ಅನಿಸ್ತಾ ಇದೆ ಈಗ ಖುಷಿ ಆಗುತ್ತೆ ಸರ್ ಅಂತಂದ್ರೆ ಇದರಿಂದ ನಾನು ಹೇಳೋದಂದ್ರೆ ಸರ್ ಇವಾಗ ನೀವೆಲ್ಲ ನೋಡಿ ಏನು ಒಂದು ಚೆನ್ನಾಗಿದೆ ಅಂತ ಒಂದು ಇದು ನೀವು ಪ್ರಶಂಸೆ ಕೊಟ್ಟು ಒಂದು ನಮ್ಗೆಲ್ಲ ಬೆಂತಡ್ತಾ ಇದೆ ಅದರಿಂದ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಇದು ಏನೋ ರವಿ ಅವ್ರದ್ದು ಒಬ್ಬಂದೇ ಅಲ್ಲ ಅಥವಾ ರವಿ ಸಾರಂಗದೇ ಅಲ್ಲ ಅಥವಾ ರಾಜ್ ಸಾರಂಗ ಅಲ್ಲ ಅಥವಾ ಬೇರೆ ಅಲ್ಲ ಅದರಿಂದ ಒಂದಷ್ಟು ಜನ ಕಾಣದೇ ಇರೋದು ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಎಲ್ಲ ಹೇಳಿದ್ರು ಅದೇ ಹೇಳಿದ್ರು ನನ್ನ ಪೂರ್ತಿ ಟೆಕ್ನಿಷಿಯನ್ಸ್ ಆಮೇಲೆ ನನ್ನ ಮ್ಯಾನೇಜರ್ ಯಾವ್ದು ಮಂಜುನು ಕೂಡ ಅದ್ರ ಹೋಗಿ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಇನ್ನೊಬ್ರು ಕ್ಯಾಶಿಯರ್ ಶ್ರೀಕಾಂತ್ ಅಂತ ಒಬ್ಬರು ಕೆಲಸ ಮಾಡಿದ್ದಾರೆ ನರಸಿಂಹ ಅಂತ ಒಬ್ರು ಕೆಲಸ ಮಾಡಿದ್ದಾರೆ ಇವ್ರು 3 ಜನ ಮೇನ್ ಪ್ರೊಡಕ್ಷನ್ ಸೈಡ್ ಏನಿದೆ ಅದೆಲ್ಲ ನೋಡ್ಕೊಂಡು ಒಂಚೂರು ಕೆಲಸ ಮಾಡ್ಕೊಂಡು ನಾನು ಯಾವಾಗ್ಲೂ ಹೇಳ್ತೀನಿ ಪ್ರೊಡ್ಯೂಸರ್ ಅನ್ನೋರು ಆಕ್ಚುಲಿ ಅಲ್ಟಿಮೇಟ್ ಯಾಕಂದ್ರೆ ದುಡ್ಡು ಹಾಕೋರು ನಾವು ದುಡ್ಡು ಹಾಕ್ತೀವಿ ಅಂತ ನಿರ್ಧರಿಸಿದಾಗ ಒಂದು ಸಿನಿಮಾ ಅನ್ನೋ ಪ್ರಾಡಕ್ಟ್ ಶುರು ಆಗತ್ತೆ ಕಂಪ್ಲೀಟ್ ಆಗುತ್ತೆ ಸೊ ನೀವು ಒಂದು ಸಣ್ಣ ಕೆಲಸದಿಂದ ಬಂದು ಇವತ್ತು ಅಲ್ಟಿಮೇಟ್ ಅನ್ನುವಂತಹ ಒಂದು ಪೊಸಿಷನ್ ನಿರ್ಮಾಪಕರ ಸ್ಥಾನವನ್ನ ಅಲಂಕರಿಸಿದ್ವಿ ಈ ಒಂದು ಜರ್ನಿಯ ಈ ಒಂದು ಇದು ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಸರ್ ಏನೋ ಒಂಥರ ಖುಷಿ ಸರ್ ಅಷ್ಟೇ ಇನ್ನೇನಿಲ್ಲ ನಾನು ಒಂದೇ ಅಂದ್ಕೊಂಡಿರೋದು ಸರ್ ನೋಡಿ ಇವಾಗ ಭಗವಂತ ಕೊಟ್ಟಾಗ ನನ್ಗೆ ಎಷ್ಟು ಬೇಕು ಅಷ್ಟೇ ಸರ್ ನಾನು ಎಷ್ಟು ತಿನ್ಬೋದು ಅಷ್ಟೇ ತಿನ್ನಕ್ಕ ತೀರಾ ನಾನು ತಿನ್ನಕ್ಕ ಈ ಇಂಡಸ್ಟ್ರಿಗೆ ಬಂದಿದೀವಿ ಈ ಒಂದು ದಾರಿ ನಡೀತಾರೆ ಈ ದಾರಿಲೇ ಏನ್ ಮಾಡ್ಬೋದು ನಾನು ಪ್ರಯತ್ನ ನನಗೆ ಏನೋ ಒಂಥರ ಆನಂದ ಅಷ್ಟು ಜನಕ್ಕೆ ಕರ್ಕೊಂಡು ಎಷ್ಟು ಜನಕ್ಕೆ ಊಟಗಳು ಹಾಕೊಂಡು ಅಷ್ಟು ಜನಕ್ಕೆ ಜೊತೆಲಿ ಕರ್ಕೊಂಡೋಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ಗೇನೋ ಒಂದು ಆನಂದ ಅದು ಬರುತ್ತೋ ಬಿಡುತ್ತೋ ನಾನು ಇಲ್ಲಿವರೆಗೂ ನಾನು ಲೆಕ್ಕನೂ ಹಾಕಿಲ್ಲ ಏನೋ ಮಾಡಿ ಸಿನಿಮಾಯಿಂದ ಬಂದು ಕೆರೆಯಲ್ಲಿ ನೀರನ್ನು ಕೆರೆಗೆ ಸೇರಿ ಅಷ್ಟೇ ಸೊ ನೀವು ಆಲ್ಮೋಸ್ಟ್ ಸೌತ್ ಇಂದ ನಾರ್ತ್ ವರೆಗೂ ಒಂದು ಸರ್ಕಲ್ ಎಲ್ಲ ಇಂಡಸ್ಟ್ರಿ ರೌಂಡ್ ಹೊಡ್ಬಿಟ್ರಿ ಪಕ್ಕದಲ್ಲಿ ತಮಿಳ್ ಇಂಡಸ್ಟ್ರಿಗೆ ಹೋದ್ರಿ ತೆಲುಗು ಇಂಡಸ್ಟ್ರಿಗೆ ಹೋದ್ರಿ ಬಾಲಿವುಡ್ ಹೋದ್ರಿ ಬರೀ ಹೋಗ್ಲಿಲ್ಲ ನೀವು ಎಲ್ಲ ದೊಡ್ಡವ್ರ ಜೊತೆನೆ ಕೆಲಸ ಮಾಡಿ ಕನ್ನಡದಲ್ಲೂ ಕೂಡ ಎಲ್ಲ ಟಾಪ್ ಮೋಸ್ಟ್ ಹೀರೋಗಳಿಗೆ ನಿಮ್ಮ ಜನರೇಷನ್ ನೀವು ಕೊರಿಯೋಗ್ರಾಫರ್ ಆದ ನಂತರ ಯಾರೆಲ್ಲ ಟಾಪ್ ಮೋಸ್ಟ್ ಹೀರೋಗಳಿದ್ರು ಎಲ್ಲರಿಗೂ ಇಲ್ಲಿ ಕೊರಿಯೋಗ್ರಫಿ ಮಾಡಿ ಏನ್ ಅನ್ಸುತ್ತೆ ಈ ತರ ಅವಕಾಶಗಳು ನಿಮ್ಮನ್ನ ದೊಡ್ಡ ಅವಕಾಶಗಳೇ ಹುಡ್ಕೊಂಡು ಬಂತು ಎಸ್ ಅಫ್ಕೋರ್ಸ್ ಟ್ಯಾಲೆಂಟ್ ಇಲ್ಲ ಯಾವ್ದು ಆಗಲ್ಲ ಏನೇನು ಅನ್ಸುತ್ತೆ ನಮ್ಮ ಜನರೇಷನ್ ಹೀರೋಗಳದೇ ಅಲ್ಲ ಸರ್ ಅದಕ್ಕಿಂತ ಹಿರಿಯ ಜೊತೆನೂ ಕೆಲಸ ಮಾಡ್ತಾರೆ ಶಾರುಖ್ ಖಾನ್ ಇರ್ಬೋದು ಸಲ್ಮಾನ್ ಖಾನ್ ಇರ್ಬೋದು ಆಮೀರ್ ಖಾನ್ ಅಜಯ್ ದೇವ್ಗನ್ ಎಲ್ಲ ನನ್ಕಿಂತ ಹಿರಿಯರು ಆ ನಾವೆಲ್ಲ ಕರೆಕ್ಟ್ ಬಾಲಕೃಷ್ಣ ನಾನು ಅವ್ರ ಲೆಕ್ಕ ತಗೊಂಡಿದ್ದೆ ಆಕ್ಟಿವ್ ಆಗಿದ್ರು ಬಾಲಕೃಷ್ಣ ಅವ್ರದೆಲ್ಲ ಆಗಿ ಇನ್ನೊಂದಷ್ಟು ಜನದ ಕೆಲಸ ಮಾಡ್ಕೊಂಡು ಎಲ್ಲೂರು ಜನ ತಿರ್ಗಾ ಆಮೇಲೆ ರಾಮ್ ಚರಣ್ ಇರ್ಬೋದು ತಿರ್ಗಾ ಆಮೇಲೆ ಇವನು ಶಾಹಿದ್ ಕಪೂರ್ ಇರ್ಬೋದು ಯಂಗ್ಸ್ಟರ್ಸ್ ಕೆಲಸ ಮಾಡ್ತಾ ಇದ್ದೆ ಅವ್ರದ್ದು ಕೆಲಸ ಮಾಡ್ತಾ ಇದ್ದೆ ಬಟ್ ಏನಂತಂದ್ರೆ ನನ್ನ ಎಲ್ಲೋ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ನೋಡಿದಂತ ಸ್ಕೂಲ್ಗಳು ಹಳೇ ಕಾಲದ ಎಲ್ಲ ನಿರ್ದೇಶಕರು ಎಲ್ಲ ಹೀರೋಗಳು ಎಲ್ಲ ನಿರ್ಮಾಪಕರು ಏನ್ ಶ್ರಮ ಪಟ್ಟಿದ್ರು ಆಮೇಲೆ ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಮೇನ್ ನಮ್ಮ ಮನೆ ನಮ್ಮ ಬೇಸ್ ಕರೆಕ್ಟ್ ಆಗಿರ್ಬೇಕು ಹಾಗೆ ನನ್ನ ಸ್ಟೆಂಟಿನಲ್ಲಿ ಇದ್ದಂತ ಎಲ್ಲ ಹಿರಿಯ ಸಾಹಸ ಕಲಾವಿದರು
ಎಲ್ಲ ಸಾಹಸ ನಿರ್ದೇಶಕರು ಅವ್ರುಗಳು ಏನು ಕಷ್ಟಪಟ್ಟು ಈ ಸಿನಿಮಾ ಮಾಡ್ತಾ ಇದ್ರು. ಹ್ಮ್. ಎಕ್ಸಾಂಪಲ್ ಥ್ರಿಲ್ಲರ್ ಮಂಜು ಇರ್ಬೋದು, KD ವೆಂಕಟೇಶ್ ಇರ್ಬೋದು, ನಂಜುಂಡ ಮಿಕ್ಕಿದಂಥ ಸೀನಿಯರ್ ಫೈಟರ್ಸ್ಗಳೆಲ್ಲ ದರ್ಶನ ಇರ್ಬೋದು. ಹ್ಮ್. ಇವ್ರುಗಳೆಲ್ಲ ಏನ್ ಕಷ್ಟಪಟ್ಕೊಂಡು ಮುಂದೆ ಬಂದಿರೋದನ್ನ ನಾವು ಕಣ್ಣಾರ ನೋಡಿದ್ವಿ. ಇವ್ರುಗಳು ಏನ್ ಮಾಡ್ತಾ ಇದ್ರು ಅದನ್ನ ನಾವು ಮುಂದಕ್ಕೆ ಏನ್ ತಗೊಂಡೋಗ್ ಹ್ಮ್. ಈ ಒಂದ್ ಸರ್ಕಲ್ ನೋಡಾದ್ಮೇಲೆ ನಾನು ಮತ್ತೇನ್ ಮಾಡಿದೆ, ಇದನ್ನ ನಾನು ಹೊರಗಡೆ ನೋಡಕ್ ಶುರು ಮಾಡಿದೆ. ಹ್ಮ್. ಹೊರಗಡೆ ಬಂದ್ರೆ ಪೆಪ್ಸಿ ವಿಜಯ್ ಇರ್ಬೋದು, ಈ ತರದೆಲ್ಲ ಒಂದು ಬಳಗ ನೋಡಕ್ ಶುರು. ಸೂಪರ್ ಸುಬ್ರಾಯನ್ ಅವರು, ತಿರ್ಗಾ ಅಲ್ಲಿ ಬಂದ್ರೆ ರಾಮ್ ಶೆಟ್ಟಿ ಅವರು, ಹ್ಮ್. ಏನ್ ಇವ್ರುಗಳೆಲ್ಲ ಹೊರಗಡೆಯಿಂದ ಇಲ್ಲಿಗೆ ಬರ್ತಾರೆ, ನಾವ್ ಯಾಕೆ ಮಾಡಕ್ಕಾಗಲ್ಲ? ಅದೊಂದು ಚಾಲೆಂಜ್ ತಗೊಂಡು ನಮ್ದು ಟ್ಯಾಲೆಂಟ್ ತೋರ್ಸಿ. ನಮ್ದು ಒಂದೇ ಮೈನಸ್ ಆಗಿದೆ, ನಮ್ ಕನ್ನಡ ಸಿನಿಮಾ ಹೊರಗಡೆ ಹೋಗ್ತಾರೆ. ಹ್ಮ್. ಹೊರಗಡೆ ಹೋಗಿದ್ರೆ ನಮ್ಮಲ್ಲಿರೋ ಎಲ್ಲಾ ಟೆಕ್ನಿಷಿಯನ್ಸ್ಗಳು ಇವತ್ತಿನ ಸಹ ಏನ್ ಹೊರಗಡೆಯಿಂದ ಕರ್ಕೊಂಡ್ ಬರ್ತಾರೆ ಅದಕ್ಕಿಂತ ದೊಡ್ಡ ಲೆವೆಲ್ಗೆ ಇರೋ. ಹ್ಮ್. ಬಟ್ ನಮ್ ಕನ್ನಡ ಸಿನಿಮಾ ಹೊರಗಡೆ ಹೋಗ ನಾವೇ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನನ್ನ ಸಿನಿಮಾಗಳೇನೆ ತಗೊಂಡೋಗಿ ನಾವು ಅವ್ರಿಗೆಲ್ಲ ತೋರಿಸ್ಕೊಂಡು ಮಾಡ್ಕೊಂಡ್ ಬಂದಾಗ ನನಗೆ ಕೃಷ್ಣವಂಶಿ ಅವ್ರಿಗೆ ಮೊದಲನೇ ಅವಕಾಶ ಕೊಟ್ಟಿದ್ದು ತೆಲುಗು ಸಿನಿಮಾ. ಇವ್ರದ್ದು ಶ್ರೀಕಾಂತ್ ಅವ್ರದ್ದು 100ನೇ ಸಿನಿಮಾ. ಅಲ್ಲಿಂದ ನಾನು ಕೆಲಸ ಮಾಡ್ಕೊಂಡು ಅಂದ್ರೆ ಬಿಡ್ಲಿಲ್ಲ. ಇನ್ನು ಒಂದು ವರ್ಷ ನಾನು ಹೈದರಾಬಾದಲ್ಲೇ ಒಂದು ವರ್ಷ ಟ್ರಾವೆಲ್. ಓಕೆ. ತಿರ್ಗಿ ಅದಾದ್ಮೇಲೆ ತಿರ್ಗಿ ಮತ್ತೆ ಬಂದೆ ಕನ್ನಡದಲ್ಲೇ ಮತ್ತೆ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದೆ. ಜಾಕಿ, ಅಣ್ಣ ಬಾಂಡ್ ಅದು ಇದೆಲ್ಲ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಪ್ರಭುದೇವ್ ಅವ್ರಿಗೆ ಇಷ್ಟ ಆಯ್ತು. ತಿರ್ಗಿ ಆಮೇಲೆ ಅವ್ರು ಕರೆದು ತಿರ್ಗಿ ಬಾಲಿವುಡ್ ಒಂದು ಹೊಸ ಎಂಟ್ರಿ ಸಿಗ್ತಾನೆ. ಸಲ್ಮಾನ್ ಖಾನ್. ಡೈರೆಕ್ಟ್ ಆಗಿ ಅಲ್ಲಿಂದ ಹೋಗಿ ಫಸ್ಟ್ ಮಾಡಿದ್ದು ಶಾಹಿದ್ ಕಪೂರ್. ಪ್ರಭುದೇವ. ಹೌದು. ತಿರ್ಗಿ ಅದಾದ್ಮೇಲೆ ಆಕ್ಷನ್ ಜಾಕ್ಸನ್ ಮಾಡಿ, ತಿರ್ಗಿ ಅದಾದ್ಮೇಲೆ ಸಲ್ಮಾನ್ ಖಾನ್, ಅದಾದ್ಮೇಲೆ ಶಾರುಖ್ ಖಾನ್ ಮಾಡಿ, ಮತ್ತೆ ಸಲ್ಮಾನ್ ಖಾನ್ ಇನ್ನೊಂದು ಸಿನಿಮಾ. ಹಾಗೆ ಗೊತ್ತಿಲ್ದೇನೆ ಎಲ್ಲಾ ಕಡೆಯಿಂದನೂ ಒಂದೊಂದಾಗಿ ಅದೇ ಇದಕ್ಕೆಲ್ಲ ಎಲ್ಲದಕ್ಕೆ ಕಾರಣಕರ್ತರು ನೀವುಗಳು ಮೀಡಿಯಾದವ್ರು. ಏನಂತಂದ್ರೆ ಎಲ್ಲಾನು ಹೋಗಿ ಹೇಳ್ಕೊಂಬಂದ್ರು, ರವಿ ವರ್ಮ ಏನ್ ಮಾಡ್ತಾರೆ, ರವಿ ವರ್ಮ ಏನ್ ಮಾಡೋದು, ಅದೇ ಬಟ್ ಅದಕ್ಕೊಂದು ಬ್ರಿಡ್ಜ್ ಬೇಕಲ್ಲ. ನೀವು ಕಟ್ಟಿರೋ ಬ್ರಿಡ್ಜ್ ಮೇಲೆ ತಾನೇ ನಾವು ನಡೆಯಕ್ ಸಾಧ್ಯ. ಈ ಬ್ರಿಡ್ಜ್ ಇಲ್ಲಾಂದ್ರೆ ನಾವ್ ಹೆಂಗ್ ನಡಿಲಿಕ್ಕಾಗುತ್ತೆ? ನೀವು ಕಟ್ಟಿರೋ ಬ್ರಿಡ್ಜ್ ಮೇಲೆ ನಾವು ನಡ್ಕೊಂಡೋಗಿ ಇವಾಗ ನೀವೇನ್ ಹೇಳ್ತಾ ಇದ್ದೀರಾ ಬಾಲಿವುಡ್ ಇದೆಲ್ಲ ಇದೆ, ಅಲ್ಲೆಲ್ಲ ಹೋಗಿ ಕೆಲಸ. ಬಾಲಿವುಡ್ ಅಲ್ಲಿ ಏನಂತಾರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ನೀವು ನೋಡ್ರೋ ಹಾಗೆ? ತುಂಬಾ ಖುಷಿ ಪಡ್ತಾರೆ ಸರ್. ಈಗ ಆಫ್ಟರ್ KGF ಕಾಂತಾರ ಆದ್ಮೇಲೆ ತುಂಬಾ ಒಂದು ಪ್ರೌಡ್ ಇದೆ. ಈಗ ಏನಂತಂದ್ರೆ ಇವಾಗ ಡಿಜಿಟಲ್ ಆದ್ಮೇಲೆ ಎಲ್ರಿಗೂ ಗೊತ್ತು ಯಾವ ಸಿನಿಮಾ ಯಾವ ಇಂಡಸ್ಟ್ರಿ ಏನ್ ಮಾಡ್ತಾ ಇದಾರೆ. ಎಲ್ರಿಗೂ ತುಂಬಾ ಖುಷಿ. ಅದಕ್ಕೂ ಮುಂಚೆ ನಾವ್ ಹೇಳ್ಬೇಕಾಗಿತ್ತು. ಸಲ್ಮಾನ್ ಖಾನೇ ಕೇಳಿದ್ರು ನನ್ಗೆ, ಕರ್ನಾಟಕದಲ್ಲಿ ಇಂಡಸ್ಟ್ರಿ ಇದೆಯಾ ಅಂತ ಕೇಳಿದ್ರು. ಹೌದು ಸರ್, ಅವಾಗ ಹೇಳಿ ನಾನು ಕರ್ನಾಟಕ ಇದು ಬ್ಯಾಂಗ್ಳೂರ್ ಅಂತ ಹೆಸರು ಬರೆಸ್ತಾ ಇದ್ದೆ. ರವಿ ವರ್ಮ ಫ್ರಮ್ ಬ್ಯಾಂಗ್ಳೂರ್ ಅಂತ ಬರೆಸ್ತಾ ಇದ್ದೆ. ಪರ್ಟಿಕ್ಯುಲರ್ ನಮ್ಗೆ ಇದು ಬೇಕೇ ಬೇಕು ಅಂತ ಅನಿಸ್ತು. ಶಾರುಖ್ ಖಾನ್ ಆಮೇಲೆ ಸಲ್ಮಾನ್ ಖಾನ್ ಇಂಥವ್ರ ಜೊತೆಯಲ್ಲಿ ನೀವು ಕೆಲಸ ಮಾಡಿದ್ದೀರಲ್ಲ, ಏನ್ ವ್ಯತ್ಯಾಸ ಕಂಡುಕೊಂಡಿದ್ದೀರಾ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಅಥವಾ ಬಾಲಿವುಡ್ ಹೀರೋಗಳ ಜೊತೆಯಲ್ಲಿ ವರ್ಕ್ ಮಾಡುವ ಏನೋ ವ್ಯತ್ಯಾಸ ಇದೆ? ಇಲ್ಲೂ ಅಷ್ಟೇ, ಸಿನಿಮಾನೇ ಮಾಡ್ತೀವಿ, ಅಲ್ಲೂ ಸಿನಿಮಾನೇ. ಅಲ್ಲಿ ಫೋಕಸ್ ಜಾಸ್ತಿ, ಎಕ್ಸಾಮ್ ಹೋಗೋ ಮುಂಚೆ ಪ್ರಿಪ್ರೇಷನ್ ಜಾಸ್ತಿ. ಏನ್ ಬೇಕು, ಎಷ್ಟು ದಿವಸ ಮಾಡ್ತೀವಿ, ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ, ಯಾವ ತರ ಮಾಡ್ತೀವಿ, ಪ್ರಿಪ್ರೇಷನ್ಸ್ಗಳು, ನಂಬರ್ ಆಫ್ ಪ್ರಿಪ್ರೇಷನ್ಸ್ಗಳು ಜಾಸ್ತಿ. ಅದನ್ನ ಜಾಸ್ತಿ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡು, ನಮ್ಮಲ್ಲಿ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ಬಜೆಟ್ ಇಲ್ಲ. ಇದರಲ್ಲಿ ನಾವೇನ್ ಮಾಡ್ಬೋದು ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ. ಅದರಿಂದ ಅವ್ರದ್ದು ನಮ್ದು ಬೇರೆ. ಅವ್ರು ಏನ್ ನೋಡ್ಕೊಂಡು ಫಾಲೋ ಮಾಡ್ತಾ ಇದಾರೆ, ಈ ಹಾಲಿವುಡ್ ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಅವ್ರು ಫಾಲೋ ಮಾಡ್ಕೊಂಡು, ಅವರು ನಾವ್ ಹೆಂಗೆ ಬಾಲಿವುಡ್ಗೆ ಬಜೆಟ್ ಇಂದ ನಾವು ಓದಾಡ್ತಾ ಇರ್ಬೋದು, ಅವ್ರಿಗೂ ಹಾಲಿವುಡ್ ನಮ್ಗೆ ಬಜೆಟ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಓದಾಡ್ತಾರೆ ಕೆಲಸ ಮಾಡೋದು. ಹಂಗೆ ಅದೇನ್ ಹೇಳ್ತಾರಲ್ಲ, ಒಬ್ಬನಿಗೆ ನೋಡ್ರೆ ಇನ್ನೊಂದು ಆಸೆ ಪಡ್ಬೋದು, ಅವ್ನಿಗೆ ಇನ್ನೊಂದು ಆಸೆ ಇರುತ್ತೆ. ಆ ರೀತಿ ಟ್ರಾವಲ್ ಅಷ್ಟೇ. ಬಟ್ ಸಿನಿಮಾ ಅಂದ್ರೆ ಎಲ್ಲ ಒಂದೇ, ಎಲ್ಲ ಒಂದೇ ಎಫರ್ಟ್, ಎಲ್ಲ ಒಂದೇ. ತೋರ್ಸೋ ವಿಧಾನ, ಕೆಲಸ ಮಾಡೋ ರೀತಿ ಬೇರೆ ಬೇರೆ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.